ಹಾಯ್ ಫ್ರೆಂಡ್ಸ್, ಇವತ್ತು ಸಾಫ್ಟ್ ಆಗಿರುವಂಥ ರವಾ ಉಂಡೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ರವಾ ಉಂಡೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ರವಾ ಉಂಡೆ ಅಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ? ಕಾಮನ್ ಆಗಿ ಎಲ್ಲರೂ ರವಾ ಉಂಡೆಯನ್ನು ಮಾಡ್ತಾರೆ, ಅದೇ ರೀತಿ ಅನ್ಕೋಬೇಡಿ. ಸೊ ನಾನು ತೋರಿಸ್ತಾ ಇರುವಂಥ ರವಾ ಉಂಡೆ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ಹಾಲನ್ನು ಯೂಸ್ ಮಾಡಿ ನಾನು ರವಾ ಉಂಡೆ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ತಾ ಬರೋಣ. ನಾನು ಚಿರೋಟಿ ರವೆ ಅಂತ ಹೇಳ್ತಾರೆ, ಅಥವಾ ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತ ಏನು ಹೇಳ್ತಾರೆ ಅದನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಕಪ್ಪು ಸಣ್ಣದಾಗಿ ಕಟ್ ಮಾಡಿರೋಂಥ ಬಾದಾಮಿ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿರೋಂಥದ್ದು. ಹಾಗೆ ಸಕ್ಕರೆ ಕೂಡ ನಾನು ಮಿಕ್ಸಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಪುಡಿ. ಇದು ಉಂಡೆ ಕಟ್ಟಿದ ಮೇಲೆ ಇದರಲ್ಲಿ ರೋಲ್ ಮಾಡಿದರೆ ಉಂಡೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ತುಪ್ಪ ರವಾನ ಹುರಿದುಕೊಳ್ಳೋದಕ್ಕೆ, ಹಾಗೆ ಮತ್ತು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡೋದಕ್ಕೆ. ಇಷ್ಟೆಲ್ಲ ಸಾಮಗ್ರಿಗಳು ನಮಗೆ ರವಾ ಉಂಡೆ ಮಾಡೋದಕ್ಕೆ ಬೇಕಾಗುತ್ತೆ. ನೆಕ್ಸ್ಟು ಇವಾಗ ರವಾ ಉಂಡೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡೋದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕರಗಿದ ಮೇಲೆ ಒಂದೊಂದಾಗಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ತಾ ಹೋಗೋಣ. ಇವಾಗ ತುಪ್ಪ ಕರಗಿದೆ, ಇದಕ್ಕೆ ಬಾದಾಮಿಯನ್ನು ಹಾಕ್ಕೊತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇದನ್ನ ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂತು ಅಂದರೆ ಇದಕ್ಕೆ ಗೋಡಂಬಿಯನ್ನು ಹಾಕೋಬೇಕು. ಇವಾಗ ಇದು ಆಗ್ತಾ ಇದೆ. ಇದಕ್ಕೆ ನಾವು ಗೋಡಂಬಿಯನ್ನು ಹಾಕೊಳ್ಳೋಣ. ಗೋಡಂಬಿ ಸಣ್ಣ ಉರಿಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಈ ಥರ ಕಲರ್ ಬಂದರೆ ಸಾಕು. ಇದಕ್ಕೆ ನಾವು ಒಣ ದ್ರಾಕ್ಷಿಯನ್ನು ಆ್ಯಡ್ ಮಾಡೋಣ. ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟು ರವಾನ ಇವಾಗ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡೋಣ. ತುಪ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಸ್ವಲ್ಪ ಘಮ ಬರೋ ತನಕ ರವಾನ ನಾವು ಫ್ರೈ ಮಾಡೋಣ. ಈ ರೀತಿ ಈ ಥರ ನೋಡಿ ಇದನ್ನ ನೀಟಾಗಿ ಹುರ್ಕೋಬೇಕು, ಕುದಿಸ್ಬಾರ್ದು. ಈಗ ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾನೆ ಇರಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ರವಾ ಹುರಿದಿರೋ ಘಮ ಬಂತು ಅಂದರೆ ಅದಕ್ಕೆ ನಾವು ಕೊಬ್ಬರಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಕೊಬ್ಬರಿನ ಅದನ್ನು ಆ್ಯಡ್ ಮಾಡೋಣ. ಇವಾಗಿದ್ದು ಆಗ್ತಾ ಇದೆ.
ನೋಡಿ ಫ್ರೆಂಡ್ಸ್, ಇದು ಇವಾಗ ಫ್ರೈ ಆಗಿದೆ ಚೆನ್ನಾಗಿ. ಇದಕ್ಕೆ ನಾವಿವಾಗ ಕೊಬ್ಬರಿ ಏನು ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಸೇರಿಸಿ ಸ್ವಲ್ಪ ಇದು ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ನೋಡಿ. ಇದಕ್ಕೇನೆ ಇವಾಗ ಏಲಕ್ಕಿಕಾಯಿ ಪುಡಿ ಹಾಕೋಣ. ಅದನ್ನು ಹಾಕಿ ನಾವು ಚೆನ್ನಾಗಿ ಕಲಸೋಣ. ಉರಿ ಮಾತ್ರ ಸಣ್ಣದಾಗಿರಬೇಕು, ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಇದಕ್ಕೆ ನಾವು ಇವಾಗ ಸಕ್ಕರೆಯನ್ನು ಏನು ಪುಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ನೀಟಾಗಿ ಕಲಸೋಣ. ನಾನು ರವಾನ ಇದರಿಂದ ಈ ಗ್ಲಾಸಿಂದ 2.5 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಇದೇ ಗ್ಲಾಸಿಂದ ನಾನು ಸಕ್ಕರೆ ಪುಡಿನ 3 ಗ್ಲಾಸ್ ತೊಗೊಂಡಿದ್ದೀನಿ. ಬೇಕನ್ನೋರು ಕಡಿಮೆ ತೊಗೋಬೋದು, ಪರವಾಗಿಲ್ಲ. 3 ಗ್ಲಾಸ್ ಹಾಕ್ತೀವಿ, ಸ್ವೀಟ್ ಚೆನ್ನಾಗಿರಲಿ ಅನ್ನೋ 3 ಗ್ಲಾಸ್. ನೋಡಿ, ಸಕ್ಕರೆ ಪುಡಿ ಹಾಕಿದ್ಮೇಲೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಲು ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಈ ಥರ ನೀಟಾಗಿ ಇದನ್ನು ಕಲಿಸ್ಕೊಂಡು ನೋಡಿ ಫ್ರೆಂಡ್ಸ್, ಇದು ಈ ಥರ ಆಗುತ್ತೆ. ಇದನ್ನು ಸ್ವಲ್ಪ ಸಕ್ಕರೆ ಹಾಲಿನ ಜೊತೆ ಬೆರೆತು ಕರಗಿ ಸ್ಮೂತಾಗಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಇದು ಈ ಥರ ನೋಡಿದರೆ ಕೈಗೆ ಸ್ಟಿಕ್ಕಿ ಥರ ಅಂಟು ಬರಬೇಕು. ಆವಾಗ ಇದನ್ನು ನಾವು ತೆಗಿಬೇಕು. ಫ್ರೆಂಡ್ಸ್, ಇವಾಗ ಇದು ನೀಟಾಗಿ ಆಗಿದೆ. ಇದಕ್ಕೇನೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದ ಸಮೇತನೇ ಇದಕ್ಕೆ ಹಾಕಿ ಏನು ಮಾಡಬೇಕು, ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಈ ರೀತಿ ಇವಾಗ ಇದು ಆಗಿದೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿದೆ. ಈ ಥರ ಅಂಟು ಬಂದಿದೆ. ಇದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಸ್ವಲ್ಪ ಅಳ್ಳೋದಕ್ಕೆ ಬಿಡಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಬಂದಿದೆ. ಈ ಥರ ಕೈಗೆ ನೋಡಿ ಬಂದಿದೆ. ಇದ್ರ ಮೇಲೆ ಇವಾಗ ಒಂದು ಪಾತ್ರೆಯನ್ನು ಮುಚ್ಚಿ ಇದನ್ನು ಈ ಥರ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ರವೆ ಅಳ್ಕೊಳುತ್ತೆ. ಅವಾಗ ನಮ್ಗೆ ಉಂಡೆ ತುಂಬ ಸ್ಮೂತಾಗಿ ಬರುತ್ತೆ. 10 ನಿಮಿಷ ಬಿಟ್ಟು ಆಮೇಲೆ ಉಂಡೆ ಕಟ್ಟೋಣ. ಫ್ರೆಂಡ್ಸ್, ಇವಾಗ ಇದು ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾವು ಉಂಡೆ ಕಟ್ಟೋಣ. ಸ್ವಲ್ಪ ಕೈಗೆ ಈ ಥರ ತುಪ್ಪನ ಹಚ್ಕೋಬೇಕು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಕಟ್ಕೋಬೇಕು. ನಮಗೆ ಎಷ್ಟು
ಅಳತೆ ಬೇಕಾಗುತ್ತೆ ಅಷ್ಟು ಕಟ್ಕೋಬೇಕು ನೋಡಿ. ಆಮೇಲೆ ಏನು ನೋಡಿ ಫ್ರೆಂಡ್ಸ್, ಇದನ್ನ ಇವಾಗ ಇದರಲ್ಲಿ ರೋಲ್ ಮಾಡ್ಬಿಡ ನೋಡಿ. ತುಂಬ ಸಾಫ್ಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟ್ ಆಗುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ಇವಾಗ ಉಂಡೆ ಎಷ್ಟದಾಗಿ ಚೆನ್ನಾಗಿದೆ. ಇವಾಗ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸ್ಮೂತ್ ಆಗಿರುತ್ತೆ ತಿನ್ನೋದಕ್ಕೆ.